ನಮಸ್ಕಾರ ಎಲ್ರಿಗೂ. ನಮ್ಮ ಸುಟ್ಕೆ ಸ್ಟೋರೀಸ್‌ಗೆ ಮತ್ತೊಮ್ಮೆ ಸ್ವಾಗತ. ನಾವು ಇವತ್ತಿರೋದು ಒಂದು 900 ವರ್ಷದ ಹಿಂದೆ ಕೆತ್ತಿದ ಕಥೆಗಳನ್ನು ನೋಡೋಕೆ ಸಿಗುವಂಥ ಜಾಗ. ನಾವು ಹಿಂದೆ ವಿಡಿಯೋಲ್ಲಿ ಹೇಳ್ದಂಗೆ ಹಳೇಬೀಡು ವಿಡಿಯೋಲ್ಲಿ ಬೇಲೂರು, ಬೆಳವಾಡಿ ಇವೆಲ್ಲನೂ ಪಾರ್ಟ್ ಕವರ್ ಮಾಡ್ತೀವಿ ಅಂತ ಹೇಳಿದ್ವಲ್ಲ. ಇವತ್ತು ನಾವು ನಿಮಗೆ ಬೇಲೂರಿಂದು ವಿಶೇಷತೆಗಳನ್ನು ತೋರಿಸ್ತಿದ್ದೀವಿ. ಹಾಯ್, ಇವಾಗ ನಾವಿರೋದು ಬೇಲೂರು ಚೆನ್ನಕೇಶವ ಟೆಂಪಲಲ್ಲಿ. ಬನ್ನಿ ಟೆಂಪಲ್ ಟೂರ್ ಮಾಡೋಣ. ನಾವೀಗ ಎಂಟರ್ ಆಗ್ತಿರೋದು ಮೇನ್ ಗೋಪುರ ಕಡೆಯಿಂದ. ಈ ಟೆಂಪಲ್ಗೆ ಮೂಲತಃ ಟೆಂಪಲ್ಗೆ ಗೋಪುರ ಇರೋದಿಲ್ಲ. ಈ ದೇವಸ್ಥಾನಕ್ಕೆ ಇದೇ ಗೋಪುರ ಆಗುತ್ತೆ. ಯಾಕಂದರೆ ಇದು ಮೂಲತಃ ಗೋಪುರ ನಿರ್ಮಿಸಿ ಅದು ಮತ್ತೆ ಹಲವಾರು ಬಾರಿ ಅದು ಕೊಲ್ಯಾಪ್ಸ್ ಆಗಿ ಅದರಿಂದ ರೀಬಿಲ್ಟ್ ಮಾಡಿ ರಿಪೇರ್ ಮಾಡಿ ಬೇರೆ ಒಂದು ಸ್ಕಲ್ಪ್ಚರ್ಸ್ ಎಲ್ಲ ಡ್ಯಾಮೇಜ್ ಆಗಿ ಇಂಥವೆಲ್ಲ ಆಗಿ ಇದಕ್ಕಿದ್ದಂಥ ಗೋಪುರನ ತೆಗೆದುಬಿಟ್ಟಿದ್ದಾರೆ. ಇದೊಂದೇ ಗೋಪುರ ಇರೋದು ಈ ದೇವಸ್ಥಾನಕ್ಕೆ. ಹಾಗೆ ನಾವು ಹಳೇಬೀಡು ನೋಡಿರ್ಬೋದು, ಬೇಲೂರು ನೋಡಿರ್ಬೋದು, ಹಾಗೆ ಸೋಮನಾಥಪುರ ಇವೆಲ್ಲವೂ 2023 ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಆದಂಥ ಜಾಗಗಳು. ನಾವೆಷ್ಟು ಗ್ರೇಟ್ ಅಂತ ಅಂದ್ಕೊಬೋದು. ಈ ಥರ ಒಂದು ಜಾಗ ವರ್ಲ್ಡ್ ಹೆರಿಟೇಜ್ ಆಗಿದೆ ಅಂತ, ಅದು ಯುನೆಸ್ಕೋ ರೆಕಗ್ನಿಷನ್ ಪಡೆದಿದೆ ಅಂತ. ಹಳೇಬೀಡುಯಿಂದ ಬೇಲೂರು ಒಂದು 20 to 25 ಕಿಲೋಮೀಟರ್ಸ್ ಇರುತ್ತೆ. ನಾವಿವಾಗ ನೋಡ್ತಿದ್ದೀವಲ್ಲ, ಇದು ಮೈನ್ ಚೆನ್ನಕೇಶವ ಟೆಂಪಲ್ಲು ಬೇಲೂರಲ್ಲಿರೋದು. ಇದನ್ನು ಕಟ್ಟಿಸಿರುವಂಥದ್ದು ಹೊಯ್ಸಳ ಡೈನಸ್ಟಿಯ ವಿಷ್ಣುವರ್ಧನ ಅವರು. ನಾವಲ್ಲಿ ಹಳೇಬೀಡುವಲ್ಲಿ ನೋಡಿರೋ ದೇವಸ್ಥಾನದ ಹೊಯ್ಸಳೇಶ್ವರ, ಶಾಂತಲೇಶ್ವರ ದೇವಸ್ಥಾನಗಳು ಅವರೇ ಕಟ್ಟಿಸಿರುವಂಥದ್ದು, ಮತ್ತು ಇದನ್ನು ಅವರೇ ಕಟ್ಟಿಸಿರುವಂಥದ್ದು. ಇಲ್ಲಿ ಯಗಚಿ ನದಿಯ ದಡದಲ್ಲಿರುವಂಥ ದೇವಸ್ಥಾನ ಇದು ಬೇಲೂರಲ್ಲಿ. ಹಳೇಬೀಡು ಆಮೇಲೆ ಅವರ ಕ್ಯಾಪಿಟಲ್ ಆದಂಥದ್ದು. ಫಸ್ಟ್ ಕ್ಯಾಪಿಟಲ್ ಅವ್ರದ್ದು ಬೇಲೂರು ಇದ್ದಿದ್ದು. ಅವ್ರು ಇದನ್ನ ಬೇಲೂರು ಅಂತ ಕರಿತಿದ್ರು ಆಗ, ಅವ್ರ ಕ್ಯಾಪಿಟಲ್ ಆದಂಥ ಸಮಯದಲ್ಲಿ. ಇದು ಹಳೇಬೀಡು ಆಚೆಯಿಂದ ನೋಡೋಕ್ಕೆ ಸೊಗಸು, ಬೇಲೂರು ಒಳಗಿಂದ ನೋಡೋಕ್ಕೆ ಸೊಗಸು. ಅಷ್ಟು ಚೆನ್ನಾಗಿದೆ ಒಂದೊಂದು ಸ್ಕಲ್ಪ್ಚರ್ಸು. ಒಂದೊಂದು ಪಿಲ್ಲರ್ ಇರ್ಬೋದು, ಆ ಪಿಲ್ಲರ್ ಮೇಲುಗಡೆ ಇರುವಂಥ ಶಿಲಾಬಾಲಿಕೆಯರು ಇರ್ಬೋದು, ರೂಫ್ ಕೆತ್ತನೆ ಇರ್ಬೋದು. ವಿಗ್ರಹದ್ದು ತೋರ್ಸೋಕ್ಕಾಗಲ್ಲ, ಬಟ್ ವಿಗ್ರಹ ತುಂಬ ಚೆನ್ನಾಗಿದೆ. ದೇವ್ರ ವಿಗ್ರಹ, ಚೆನ್ನಕೇಶವ ಸ್ವಾಮಿ ವಿಗ್ರಹ ತುಂಬ ಚೆನ್ನಾಗಿ ಕೆತ್ತಿದ್ದಾರೆ. ಹಾಗೆ ಅದರದ್ದು ಬಾಗಿಲದ್ದು ಅಷ್ಟೇ, ಎಲ್ಲ ಒಂದು ಡೀಟೇಲಿಂಗ್ ತುಂಬ ಚೆನ್ನಾಗಿದೆ. ಸರ್ಕಲ್ ಶೇಪಲ್ಲಿ ಕಾಣ್ತಿರೋದು ಬಂದು ಯೂಶಲಿ ಎಲ್ಲ ದೇವಸ್ಥಾನ ಮುಂದೆ ಹೊಯ್ಸಳ ಆರ್ಕಿಟೆಕ್ಚರಲ್ಲಿ ಇರುತ್ತೆ. ಅದು ಯಾಕೆ ಅಂದರೆ ವಾದ್ಯಗೋಷ್ಠ ಮತ್ತು ನೃತ್ಯ ಕಲೆನ ದೇವರಿಗೆ ಅರ್ಪಿಸ್ಕೊಳ್ಳೋದಕ್ಕೆ ಮಾಡಿರುವಂಥ ಜಾಗ. ಒಟ್ಟಾರೆ ಇಲ್ಲಿ ನೋಡಿದ್ರಲ್ಲ ಪಿಲ್ಲರ್ಸು ಒಳಗೆ, ಅದರಲ್ಲಿ ಒಂದು 3 ಪಿಲ್ಲರ್ ಮಾತ್ರ ತುಂಬ ವಿಶಿಷ್ಟವಾಗಿದೆ. ಮೋಹಿನಿ ಮತ್ತು ನರಸಿಂಹ ಮತ್ತು ಸರಸ್ವತಿ ಕಂಬ ಅಂತ 3 ಪಿಲ್ಲರ್ ಇದ್ದಾವೆ. ಅವು ತುಂಬ ವಿಶಿಷ್ಟವಾಗಿದೆ. ಅದು ಅಷ್ಟೇ ಅಲ್ಲದೆ ಇಲ್ಲಿ ಇಷ್ಟು ಚೆನ್ನಾಗಿರೋ ದೇವಸ್ಥಾನ ಕಟ್ಟೋದಕ್ಕೆ ಎಷ್ಟು ಜನ್ರೇಷನ್ಸ್ ಅವರು ಟೈಮ್ ತೊಗೊಂಡಿರ್ಬೋದು ಹೇಳಿ. 3 ಜನ್ರೇಷನ್ ರಾಜರು ಸೇರಿ ಕಟ್ಟಿರುವಂಥ ದೇವಸ್ಥಾನ ಇದು. ಅಂದರೆ ಫಾರ್ಮಲ್ಲಿ ಬಂದಿದ್ದು ವಿಷ್ಣುವರ್ಧನ ಕಾಲದಲ್ಲೇ, ಬಟ್ ಅದರ ಫೌಂಡೇಶನಿಂದ ಹಿಡಿದು ಅದನ್ನು ಫುಲ್ಲು ಎಂಡ್ವರೆಗೂ ತಂದಿರುವಂಥದ್ದು 3 ರಾಜರ ಕೈಯಿಂದ ಆಗಿರುವಂಥ ಕೆಲಸ ಇದು. 103 ಇಯರ್ಸ್ ಇಳೀತಂತೆ ಈ ಒಂದು ದೇವಸ್ಥಾನನ ಪರಿಪೂರ್ಣವಾಗಿ ಮಾಡೋದಕ್ಕೆ. ಅದಾದಮೇಲೆ ನೋಡಿದ್ರೆ ಡೆಲ್ಲಿ ಸುಲ್ತಾನ್ಸ್ ಅವರು ಡ್ಯಾಮೇಜ್ ಮಾಡಿ ಮತ್ತೆ ಅದನ್ನ ರಿಪೇರ್ ಮಾಡಿ ರೀಬಿಲ್ಟ್ ಮಾಡಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇದನ್ನು ಅಷ್ಟು ಡ್ಯಾಮೇಜ್ ಆಗಿ ಮತ್ತೆ ಹೊಯ್ಸಳರ ಕಾಲ ಆಗೋದ್ಮೇಲೂ ವಿಜಯನಗರ ಎಂಪೈರ್ ಆಗಿರ್ಬೋದು, ಒಡೆಯರ್ ಡೈನಾಸ್ಟಿ ಆಗಿರೋ ಅವರು ರಾಜರಾಗಿರ್ಬೋದು, ಎಲ್ಲರೂ ತುಂಬ ಚೆನ್ನಾಗಿ ಕಾಪಾಡ್ಕೊಂಡು ಬಂದಿದ್ದಾರೆ. ಅವ್ರ ಕೈ ಅಲ್ಲಲ್ಲಾಗಿ ಡ್ಯಾಮೇಜ್ನ ಅಲ್ಲಲ್ಲೇ ಅವ್ರು ಸರಿಪಡಿಸ್ತಾ ಸಂರಕ್ಷಣೆ ಮಾಡ್ತಾ ಬಂದಿದ್ದಾರೆ ಈ ದೇವಸ್ಥಾನನ. ಇಲ್ಲಿ ಚೆನ್ನಕೇಶವ ಸ್ವಾಮಿ ಅಂದರೆ ವಿಷ್ಣು ಒಂದಿನ ದೇವರಿನ ಅವತಾರ ಆಗಿರೋದ್ರಿಂದ ಆ ದೇವರನ್ನು ನೋಡಿ ವೈಕುಂಠನೇ ಭೂಮಿ ಮೇಲಿದೆ ಅಂತ ಹೇಳ್ತಿದ್ರಂತೆ. ಅಷ್ಟು ಚೆನ್ನಾಗಿದೆ ಇಲ್ಲಿ ವಿಗ್ರಹ. ಹಾಗೆ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಪ್ರತಿಯೊಂದು ಔಟ್ ಆಫ್ ಟೆಂಪಲ್ ವಾಲ್ಸ್ ಮೇಲೆ ಇರ್ಬೋದು, ಇಲ್ಲ ಇನ್ನರ್ ವಾಲ್ಸ್ ಮೇಲೆ ಇರ್ಬೋದು, ರೂಫ್ ಹತ್ರ ಇರ್ಬೋದು, ಎಲ್ಲ ಕಡೆ ಡ್ಯಾನ್ಸರ್ಸು, ಮ್ಯೂಸಿಷಿಯನ್ಸು ಇಂಥ ಪ್ರತಿಮೆಗಳು ತುಂಬ ಇದ್ದಾವೆ. ಇದನ್ನು 12ನೇ ಶತಮಾನದ ಡ್ಯಾನ್ಸರ್ಸು ಹಾಗೂ ಮ್ಯೂಸಿಷಿಯನ್ಸ್ಗೆ ಒಂದು ಅರ್ಪಿಸಿರೋ ದೇವಸ್ಥಾನ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿದೆ ಅವರ ಕೆತ್ತನೆ ಇಲ್ಲಿ, ಡ್ಯಾನ್ಸರ್ಸ್ದಾಗಿರ್ಬೋದು, ಮ್ಯೂಸಿಷಿಯನ್ಸ್ದಾಗಿರ್ಬೋದು. ಹಾಗೆ ಇಲ್ಲಿ ಚೆನ್ನಕೇಶವ ಟೆಂಪಲ್ ಬಂದು ವಿಷ್ಣುವರ್ಧನ ಕಟ್ಟಿದರೆ, ಇಲ್ಲೇ ಪಕ್ಕದಲ್ಲಿ ಚೆನ್ನಿಗರಾಯ ದೇವಸ್ಥಾನ ಅಂತಿದೆ. ಅದು ಶಾಂತಲಾ ದೇವಿಯವರು ಕಟ್ಟಿರೋವಂಥದ್ದು, ರಾಣಿ. ಅಲ್ಲಿ ಹೆಂಗೆ ಶಾಂತಲೇಶ್ವರ, ಹೊಯ್ಸಳೇಶ್ವರ ಅಂತ 2 ಟೆಂಪಲ್ ಇದ್ವೋ, ಹಂಗೆ ಇಲ್ಲಿ ಚೆನ್ನಕೇಶವ, ಚೆನ್ನಿಗರಾಯ ಅಂತ 2 ದೇವಸ್ಥಾನ ಮಾಡಿದ್ದಾರೆ. ಆ ಚೆನ್ನಿಗರಾಯ ದೇವಸ್ಥಾನ ಬಂದು ಶಾಂತಲಾ ದೇವಿಯವರು ಕಟ್ಟಿಸಿರೋವಂಥದ್ದು.
ಹಾಗೆ ಇಲ್ಲಿ ಇನ್ನೊಂದು ದೇವಸ್ಥಾನ ಇದೆ, ಲಕ್ಷ್ಮೀ ದೇವಸ್ಥಾನ ಅಂತ. ಅದು ಬಂದು ಚೋಳ ಇವರು ಕಟ್ಸಿರುವಂಥ ದೇವಸ್ಥಾನದ ಡೆಮಾಲಿಷನ್ ಆಗಿ ರ್ಯೂನ್ಸ್ ಇರುತ್ತವಲ್ಲ ಆ ಥರದ್ದೆಲ್ಲ ತಂದು ಫಾರ್ಮ್ ಮಾಡಿ ಅದರಲ್ಲಿ ಲಕ್ಷ್ಮೀ ದೇವ್ರನ್ನ ಪ್ರತಿಷ್ಠಾಪನೆ ಮಾಡಿರೋಂಥದ್ದು ರಂಗನಾಯಕಿ ಅಂತ ಇದೆ. ನೀವು ನೋಡ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿದೆ ಎಲ್ಲ ಡೀಟೇಲಿಂಗ್ಸ್ ಅಂತ ನೋಡಿ. ಇದು ಚಿಕ್ಕ ಚಿಕ್ಕದು ಕೂಡ ಡ್ಯಾನ್ಸ್ ಫಾರ್ಮ್ಸೇ ಇದೆ. ಇನ್ನು ಈ ಕಡೆ ಬಂದರೆ ಎಲ್ಲ 3 ದಿಕ್ಕಿನಲ್ಲೂ ದ್ವಾರಗಳಿದ್ದಾವೆ, ಎಲ್ಲ ಕಡೆನೂ ಇದೆ. ಇಲ್ಲಿ ನೋಡಿ ಶಿಲಾಬಾಲಿಕೆಯರು, ಬೇಲೂರಿನ ಅತ್ಯಂತ ಪ್ರಸಿದ್ಧವಾದಂಥ ಶಿಲಾಬಾಲಿಕೆಯರು ಇವರು. ಇದು ನಮಗೆ ಮೇಯ್ನ್ ದೇವಸ್ಥಾನದ ಒಳಗೆ ಕಾಣಿಸೋವಂಥದ್ದು. ಆಚೆನೂ ಇನ್ನೂ ಸಾಕಷ್ಟಿದ್ದಾವೆ. ಅದರಲ್ಲಿ ಮುಖ್ಯವಾದದ್ದು ದರ್ಪಣ ಸುಂದರಿ ಅಂತ ಒಂದು ಬೇಲೂರಿನ ಶಿಲಾಬಾಲಿಕೆ, ಅದು ತುಂಬ ಪ್ರಸಿದ್ಧವಾದಂಥದ್ದು, ಅದು ಆಚೆ ಇದೆ. ಇನ್ನು ಇದು ನಾವು ಇವಾಗ ತೋರಿಸ್ತಾ ಇರೋದು ಬಂದುಬಿಟ್ಟು ಅಲ್ಲೇ ಪಕ್ಕದಲ್ಲಿರುವಂಥ ಚನ್ನಿಗರಾಯ ಸ್ವಾಮಿ ದೇವಸ್ಥಾನ. ನಾನು ಈಗಾಗಲೇ ಹೇಳಿದ್ನಲ್ಲ, ಶಾಂತಲಾ ದೇವಿಯವರು ಕಟ್ಸಿರೋವಂಥದ್ದು. ಈ ಟೆಂಪಲ್ ಲೇಔಟ್ ಹೆಂಗಿದೆ ಅಂದರೆ, ನಾವು ಎಂಟರ್ ಆಗಿದ ತಕ್ಷಣ ಒಂದು ಗೋಪುರ ಸಿಗುತ್ತೆ, ಅದು ವಿಜಯನಗರ ಕಾಲದಲ್ಲಿ ಅವ್ರು ಕಟ್ಸಿರೋವಂಥದ್ದು. ಮೂಲತಃ ಈ ದೇವಸ್ಥಾನಕ್ಕೆ ಒಂದು ಕಾಂಪೌಂಡ್ ಅಂತಲೇ ಇರಲಿಲ್ವಂತೆ, ಓಪನ್ ಏರಿಯಾಲಿ ಕಟ್ಸಿರೋವಂಥ ದೇವಸ್ಥಾನ ಆಗಿತ್ತಂತೆ ಇದು. ಬಟ್ ಆಮೇಲೆ ವಿಜಯನಗರ ಎಂಪೈರ್ ಅವ್ರು ಬಂದಮೇಲೆ ಇದಕ್ಕೆ ಒಂದು ಕಾಂಪೌಂಡ್ ರೀತಿ ನಿರ್ಮಿಸಿ, ನೀವೇನು ಆ ಕಡೆ ಗೋಪುರ ಕಾಣ್ತಿದ್ದಿಲ್ಲ ಅದನ್ನು ಅವ್ರು ನಿರ್ಮಿಸಿರೋವಂಥದ್ದು. ಸೊ ಅಲ್ಲಿಂದ ನಾವು ಒಳಗೆ ಬಂದರೆ ನಮಗೆ ರೈಟ್ ಹ್ಯಾಂಡ್ ಸೈಡ್ ಕಲ್ಯಾಣಿ ಸಿಗುತ್ತೆ, ಅದು ಸಹ ಅವರೇ ನಿರ್ಮಿಸುವಂಥದ್ದು. ಆಮೇಲೆ ಲೆಫ್ಟ್ ಸೈಡು ಕಲ್ಯಾಣ ಮಂಟಪ ಅಂತಿರುತ್ತೆ, ಅದನ್ನು ಹೊಯ್ಸಳ ಡೈನಾಸ್ಟಿ ಅವರೇ ನಿರ್ಮಿಸುವಂಥದ್ದು. ಮತ್ತು ಇಲ್ಲಿ ಸೆಂಟ್ರಲ್ಲಿ ನಾವು ಚೆನ್ನಕೇಶವ ಸ್ವಾಮಿ ಟೆಂಪಲಿಂದ ಆಚೆ ಬಂದಿದ ತಕ್ಷಣ ಒಂದು ದೊಡ್ಡ ಪಿಲ್ಲರ್ ಕಾಣುತ್ತೆ, ಅದು ಬಂದು ವಿಜಯನಗರ ಕಾಲದಲ್ಲಿ ಕಟ್ಸಿರೋವಂಥದ್ದು. ಹಾಗೆ ಚೆನ್ನಕೇಶವ ಸ್ವಾಮಿ ಮೂಲತಃ ದೇವಸ್ಥಾನ ಹೊಯ್ಸಳ ಅವ್ರು ಕಟ್ಸಿರೋದು. ಬಟ್ ಅದರೊಳಗಿರೋ ಪಿಲ್ಲರ್ಸ್ ಒಂದು 4 ಪಿಲ್ಲರ್ಸ್ ವಿಶೇಷವಾದಂಥದ್ದು ವಿಜಯನಗರ ಅವ್ರ ಕಾಲದಲ್ಲಿ ಕಟ್ಸಿರೋವಂಥದ್ದು. ಅದನ್ನು ಬಿಟ್ಟರೆ ಇಲ್ಲಿ ಇನ್ನು ವೀರನಾರಾಯಣ ದೇವಸ್ಥಾನ ಇದೆ. ಅದು ಒಂದು ಮಹಾಭಾರತದ ಒಂದು ಫುಲ್ಲು ಸ್ಟೋರಿನೇ ಕೆತ್ತಿದ್ದಾರೆ ಅಂತ ಹೇಳ್ಬೋದು ಅದ್ರ ವಾಲ್ಸಲ್ಲಿ. ಅದ್ರ ನೆಕ್ಸ್ಟಲ್ಲಿ ಇರೋದು ಬಂದು ಆಂಡಾಳ ದೇವಸ್ಥಾನ ಅಂತ, ಅದು ಸಹ ಹೊಯ್ಸಳವ್ರ ಕಾಲದಲ್ಲಿ ಕಟ್ಸಿರೋವಂಥದ್ದು. ನಾವು ಹಳೇಬೀಡಲ್ಲಿ ಹೇಳ್ದಂಗೆ ಬೇಲೂರ್ದು ಸಹ ಸೋಪ್ ಸ್ಟೋನಿಂದ ಆಗಿರೋವಂಥ ದೇವಸ್ಥಾನ, ಹಾಗಾಗಿ ಒಳಗಡೆ ತುಂಬ ತಂಪಾಗಿದೆ. ನಾನು ಆಗಲೇ ಹೇಳ್ತಿದ್ನಲ್ಲ, ಸೊ ಇದು ಬಂದು ಇದು ವೀರನಾರಾಯಣ ಸ್ವಾಮಿ ದೇವಾಲಯದ ಗೋಡೆಗಳು. ನೋಡ್ಬೋದು ಎಷ್ಟು ಚೆನ್ನಾಗಿದೆ, ಡೀಟೇಲಿಂಗ್ಸ್ ಇರ್ಬೋದು, ಆ ದೇವ್ರ ವಿಗ್ರಹಕ್ಕಿರುವಂಥದ್ದೆಲ್ಲ ಡೀಟೇಲಿಂಗ್ಸು ಗಮನಿಸ್ತಾ ಹೋಗ್ಬೋದು ನೀವು. ಎಷ್ಟು ಚೆನ್ನಾಗಿದೆ. ಸೊ ನಾವಿವಾಗಿರೋದು ಬೇಲೂರು ಚೆನ್ನಕೇಶವ ಟೆಂಪಲ್ ಬ್ಯಾಕ್ ಸೈಡಲ್ಲಿ. ಇದು ಬಂದು 12th ಸೆಂಚುರಿ ಟೆಂಪಲು ಆ್ಯಂಡ್ ಹೊಯ್ಸಳಾಸ್ದೇನೆ. ಇದು ಲೈಕ್ ಬೇಲೂರು, ಹಳೇಬೀಡು, ಸೋಮನಾಥಪುರ ಇವೆಲ್ಲನೂ ಹೊಯ್ಸಳದೇನೆ. ಸೊ ಇದೆಲ್ಲ ಹೊಯ್ಸಳ ಕಾಲದಲ್ಲಿ ಕಟ್ಟಿರೋದ್ರಿಂದ ಸ್ವಲ್ಪ ನೀವು ನೋಡೋ ಅಂಥದ್ದು ವಾಸ್ತುಶಿಲ್ಪ ಎಲ್ಲ ಸೇಮ್ ಇರುತ್ತೆ. ಸೊ ಇದು 12th ಸೆಂಚುರಿಯಲ್ಲಿ ಕಟ್ಟಿರೋದು, ವಿಷ್ಣುವರ್ಧನ ಕಿಂಗೆ ಇದನ್ನೂ ಕಟ್ಸಿರೋದು. ಇದು ಯಾವುದೊಂದು ಸ್ಪೆಸಿಫಿಕ್ ಟೈಮಲ್ಲಿ ಕಟ್ಸಿರೋದು ಅಂದರೆ ಚೋಳ ಅವರ ವಿರುದ್ಧ ವಾರಲ್ಲಿ ಗೆದ್ದಿರೋ ಸಂದರ್ಭದಲ್ಲಿ ಆ ಖುಷಿಯಲ್ಲಿ ಕಟ್ಸಿರೋ ಅಂಥ ಟೆಂಪಲ್ ಇದು. ಚೆನ್ನಕೇಶವ ಬಂದು ವಿಷ್ಣುವಿಂದು ಒಂದು ಅವತಾರ ಆಗಿರೋದ್ರಿಂದ ಅದು ವಿಷ್ಣು ದೇವಸ್ಥಾನ ಆಗಿದೆ. ಸೊ ಇದು ಆರ್ಕಿಟೆಕ್ಚರ್ ಇರೋದೆಲ್ಲ ಸ್ಟೋನ್ ಬಂದು ಸೋಪ್ ಸ್ಟೋನಿಂದ ಮಾಡಿರೋಂಥ ಆರ್ಕಿಟೆಕ್ಚರು. ಸೊ ಇದು ಎಷ್ಟು ಥಂಡಿ ಇದೆ ಅಂದರೆ ಒಳಗೆ ಟೆಂಪಲ್ ಒಳಗೆ, ಆಚೆ ಇರೋ ಬಿಸಿಲು ಒಂಚೂರು ಗೊತ್ತಾಗಲ್ಲ, ಅಷ್ಟು ಥಂಡಿ ಇದೆ ಸೋಪ್ ಸ್ಟೋನ್ ಆಗಿರೋದ್ರಿಂದ. ಆ್ಯಂಡ್ ಇದು ಪಿಲ್ಲರ್ಸ್ ಎಲ್ಲ ಒಂದು ಪಿಲ್ಲರು ಸಿಮಿಲರ್ ಆಗಿ ಇಲ್ಲವೇ ಇಲ್ಲ, ಒಂದರಿಂದ ಒಂದು ಆರ್ಕಿಟೆಕ್ಚರ್ ಅಟ್ಲೀಸ್ಟ್ ಒಂದು ಮೈನ್ಯೂಟ್ ಡಿಫ್ರೆನ್ಸ್ ಆದರೂ ಆಗಿದೆ ಪಿಲ್ಲರ್ಸ್ ಒಳಗೆಲ್ಲನೂ. ಆ್ಯಂಡ್ ನೀವು ಇನ್ನೊಂದು ನೋಡೋದಾದರೆ ಇಲ್ಲೊಂದು 3 ಪಿಲ್ಲರ್ಸ್ ಮೈನ್ ಪಿಲ್ಲರ್ಸ್ ಇದೆ. ಒಂದು ಮೋಹಿನಿ ಪಿಲ್ಲರ್, ಒಂದು ಲಕ್ಷ್ಮಿ ಪಿಲ್ಲರ್, ಆಮೇಲೆ ಒಂದು ನರಸಿಂಹ ಪಿಲ್ಲರ್ ಅಂತ. ಸೊ ಇದು 3 ಈ ಟೆಂಪಲಲ್ಲಿ ಇರೋಂಥ ಮೇನ್ ಪಿಲ್ಲರ್ಸು. ನೀವು ಟೆಂಪಲ್ ಒಳಗೆ ಹೋದರೆ ಅದನ್ನೆಲ್ಲ ನೋಡ್ಬೋದು. ಆ್ಯಂಡ್ ಇಲ್ಲಿ ದೇವರು ಅಷ್ಟೇ ಫುಲ್ ಡೀಟೇಲಿಂಗಾಗಿದೆ ದೇವರು. ಯಾಕೆ ಅಲ್ಲಿ ಫೋಟೋಗ್ರಫಿ ಅಲೋ ಇಲ್ಲ ಮೇನ್ ಗಾಡ್ದು, ಸೊ ನಾವು ಅದು ತೋರಿಸ್ತಾ ಇಲ್ಲ. ಆ್ಯಂಡ್ ಆಮೇಲೆ ನೀವು ಮೇನ್ ಡಿಯಟಿ ಹತ್ರ ಹೋದಾಗ ಬಾಗಿಲದ್ದು ತೋರಣ ನೋಡಿದ್ರೆ ಅದು ಎಷ್ಟು ಡೀಟೇಲ್ ಆಗಿದೆ ಅಂದರೆ
ಈ ವಾಟರ್ ಗಾಡ್ ಅಥವಾ ಮಕರ ಅಂತ ಹೇಳ್ಬಿಟ್ಟು ಇವ್ರದ್ದೊಂದು ಸ್ಕಲ್ಪ್ಚರ್ ಇದೆ. ಆ್ಯಂಡ್ ನಿಮಗೆ ಅದರದ್ದು ಸ್ಕಲ್ಪ್ಚರಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಅವ್ರದ್ದು ಆಚೆ ಆರ್ಕಿಟೆಕ್ಚರಲ್ಲೆಲ್ಲ ಮೇಲೆ ಭಾಗದಲ್ಲಿ ಅದೇ ಆರ್ಕಿಟೆಕ್ಚರ್ ಇದೆ. ಸೊ ಅದ್ರದ್ದು ತೋರಣ ಥರ ಮಾಡಿದ್ದಾರೆ. ಎಷ್ಟು ಅಂದರೆ ನಮ್ಮ ಮನೆ ತೋರಣ ಆಗಿರುತ್ತೋ ಅದೇ ಆಚೆ ಏನಿದೆ ಅದು ಕ್ಲೀನಾಗಿ ವಿಸಿಬಲ್ ಇದೆ. ಆ ತೋರಣದ ಆರ್ಕಿಟೆಕ್ಚರ್ ಹಿಂದೆ ನೀವು ದೇವ್ರದ್ದು ಸ್ಕಲ್ಪ್ಚರು ಎಲ್ಲನೂ ಆ ತೋರಣದಿಂದ ಆಚೆಯಿಂದ ನೋಡ್ಬೋದು. ಅಷ್ಟು ಕ್ಲೀನಾಗಿದೆ ಆರ್ಕಿಟೆಕ್ಚರು. ಆ್ಯಂಡ್ ಆ ತೋರಣದ್ದು ಎರಡು ಲೇಯರ್ ಇದೆ. ಒಂದು ಲೇಯರಲ್ಲಿ ಬಂದು ಮ್ಯೂಸಿಷಿಯನ್ಸು ಮತ್ತು ಡ್ಯಾನ್ಸರ್ಸ್ದು ಲೇಯರ್ ಇದೆ. ಅದೆಷ್ಟು ಡೀಟೇಲಾಗಿ ಇದೆಯೋ ಅಷ್ಟೇ ಕ್ಲೀನಾಗೂ ಇದೆ. ಒಂಚೂರು ಬ್ರೇಕ್ ಆಗದಿರೋ ಹಂಗೆ ಕ್ಲೀನಾಗಿ ಹಿಂದೆ ಏನು ರಾಕ್ ಸಪೋರ್ಟ್ ಇಲ್ದಿರ ಲೈಕ್ ಈ ಕಡೆ ಇಂದ ಆ ಕಡೆಗೆ ವಿಸಿಬಲ್ ಇರೋ ಹಂಗೆ ಜಸ್ಟ್ ಅದು ಆ ಶಿಲೆ ಏನಿದೆ ಅದೇ ಕನೆಕ್ಷನ್ ಇರೋದು ಆ ತೋರಣಕ್ಕೆ. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಇಲ್ಲಿ ಬಂದು ಬಾಲಕೆಗಳು ಟೋಟಲ್ಲು 40 ಶಿಲಾಬಾಲಿಕೆಗಳಿದ್ದಾರೆ. ಮತ್ತು 80 ಗಾಡ್ಸ್ ಇದ್ದಾರೆ. ಲೈಕ್ 80 ಡಿಫ್ರೆಂಟ್ ದೇವ್ರುಗಳದೆಲ್ಲನೂ ಇಲ್ಲಿ ಆರ್ಕಿಟೆಕ್ಚರಲ್ಲಿ ಮಾಡಿದ್ದಾರೆ. ಸೊ ಇಲ್ಲಿ ಟೋಟಲ್ ಸೊ ಇಲ್ಲಿ ಚೆನ್ನಕೇಶವ ಟೆಂಪಲಲ್ಲಿ 3 ಇನ್ನೂ ಬೇರೆ ಟೆಂಪಲ್ಸ್ ಇದೆ. ಒಂದು ಬಂದು ಲಕ್ಷ್ಮೀ ಟೆಂಪಲು, ಇನ್ನೊಂದು ಬಂದು ರಂಗನಾಯಕಿ ಟೆಂಪಲು, ಆ್ಯಂಡ್ ಇನ್ನೊಂದು ಬಂದು ಕಪ್ಪೆ ಚೆನ್ನಿಗರಾಯ ಸ್ವಾಮಿ ಟೆಂಪಲ್. ಸೊ ಇಷ್ಟು ಟೆಂಪಲ್ ಲೇಔಟ್ ನೋಡಿದ್ರಲ್ಲ. ಈಗ ನಾನು ಆಗಲೇ ಹೇಳಿದಂಥ ಪಿಲ್ಲರು ವಿಜಯನಗರ ಪಿಲ್ಲರ್ ಇದ್ದೇನೆ. ಅವರು ಸಿಚುಯೇಟ್ ಮಾಡಿರೋವಂಥ ಪಿಲ್ಲರ್ ಇದು ಟೆಂಪಲಲ್ಲಿ. ಹಾಗೆ ಇಲ್ಲಿ ವಿಂಡೋಸು ನೀವು ಹಳೇಬೀಡಲ್ಲಿ ನಾರ್ಮಲಾಗೆ ವೆಂಟಿಲೇಷನ್ ಬರೋಕ್ಕಷ್ಟೇ ವಿಂಡೋಸ್ ಕೆತ್ತಿದ್ದಾರೆ. ಬಟ್ ಇಲ್ಲಿ ಹಾಗಲ್ಲ. ವಿಂಡೋಸಲ್ಲೂ ಸಹ ಎಷ್ಟು ಮೈನ್ಯೂಟಾಗಿ ವರ್ಕ್ ಮಾಡಿದ್ದಾರೆ ಅಂದರೆ ಎಷ್ಟೊಂದು ಶಿಲೆಗಳಿದ್ದಾವೆ ವಿಂಡೋಸಲ್ಲಿ. ಆ ಶಿಲೆಯಲ್ಲಿ ಇರೋದೆಲ್ಲ ಸ್ಟೋರೀಸ್ ಇದ್ದಾವೆ, ಇಲ್ಲಿನ ಸ್ಟೋರೀಸ್ ಅಷ್ಟು ಚೆನ್ನಾಗಿದ್ದಾವೆ. ಸೊ ನಾವಿಲ್ಲಿ ಬಂದಿದ್ದು ಜಾತ್ರೆ ಟೈಮಲ್ಲಿ ಮಾರ್ಚ್ 31 ಏಪ್ರಿಲ್ 1 ಜಾತ್ರೆ ಇದೆ ಅಂತ ಹೇಳಿ. ಸೊ ಹಾಗಾಗಿ ಲೈಟ್ಸ್ ಎಲ್ಲ ಅರೇಂಜ್ ಮಾಡ್ತಿದ್ರು. ಇಲ್ಲಾಂದರೆ ಲೈಟ್ಸ್ ಇರೋದಿಲ್ಲ ನಿಮ್ಮ ಟೆಂಪಲ್ಗೆ. ಹಾಗೆ ದೇವ್ರಿಗೆ ನಿಜವಾದ ಚಿನ್ನದ ಆಭರಣಗಳು ತೊಡಿಸಿದ್ದಾರೆ. ಆದರೆ ಯೂಶ್ವಲಿ ಆದರೆ ಬೆಳ್ಳಿ ಆಭರಣಗಳು ತೊಡಿಸ್ತಾರಂತೆ. ಇಲ್ಲಿ ನಮ್ಮ ದರ್ಪಣ ಸುಂದರಿ ನೋಡ್ಬೋದು ನೀವು. ಹಾಗೆ ವಿಶೇಷವಾದಂಥ ಶಿಲ್ಪಕಲೆಯಿಂದ ಮಾಡಿರೋಂಥ ಎಷ್ಟೊಂದು ಶಿಲಾಬಾಲಿಕೆಯನ್ನ ನೋಡ್ಬೋದು. ಸೊ ಹಾಗೆ ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಸ್.